ನಮಸ್ಕಾರ ವೀಕ್ಷಕರೇ, ವಿಚಾರ ಜ್ಯೋತಿ ಚಾನೆಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗುರುರಾಯರ ಕರುಣೆ ಎಲ್ಲರಿಗೂ ಸಮಾನ ಆಶೀರ್ವಾದದ ಬಗ್ಗೆ ತಿಳಿಯೋಣ ಬನ್ನಿ. ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಕೇಳಿದ ಕ್ಷಣದಿಂದಲೇ ಭಕ್ತರ ಮನಸ್ಸಿನಲ್ಲಿ ಒಂದು ಭರವಸೆ ಮೂಡುತ್ತದೆ. ಆ ಭರವಸೆಯ ಮೂಲವೇ ರಾಯರ ಅಪಾರ ಕರುಣೆ. ರಾಯರು ಯಾರನ್ನೂ ದೊಡ್ಡವ, ಯಾರನ್ನೂ ಚಿಕ್ಕವ ಎಂದು ಬೇರ್ಪಡಿಸಿದವರಲ್ಲ. ಜಾತಿ, ವರ್ಗ, ಸ್ಥಾನಮಾನ, ಸಂಪತ್ತು ಯಾವುದನ್ನೂ ಅವರು ನೋಡಿಲ್ಲ. ನೋವು ಪಡುವ ಮನಸ್ಸು, ಶರಣಾಗತಿಯಾದ ಹೃದಯ ಇದ್ದರೆ ಸಾಕು, ಅಂಥವರ ಮೇಲೆ ರಾಯರ ಕರುಣೆ ಅಷ್ಟೇ ವೇಗವಾಗಿ ಹರಿಯುತ್ತಿತ್ತು. ವೆಂಕಟನಾಥನಾಗಿ ಗೃಹಸ್ಥ ಜೀವನದಲ್ಲಿದ್ದಾಗಲೂ ರಾಯರ ಹೃದಯದಲ್ಲಿ ಈ ಕರುಣೆ ತುಂಬಿಕೊಂಡಿತ್ತು. ಯಾರು ಕಷ್ಟ ಹೇಳಿಕೊಂಡರೂ ಅವರದನ್ನು ತಮ್ಮದೇ ನೋವಿನಂತೆ ಅನುಭವಿಸುತ್ತಿದ್ದರು. ಇದು ಕೇವಲ ಮಾನವೀಯ ಗುಣವಲ್ಲ, ಅದು ದೇವರೊಂದಿಗೆ ಬೆಸೆದುಕೊಂಡ ಹೃದಯದ ಲಕ್ಷಣ. ನಂತರ ಅವರು ಸನ್ಯಾಸ ಸ್ವೀಕರಿಸಿದಾಗ ಈ ಕರುಣೆ ಇನ್ನಷ್ಟು ವಿಸ್ತಾರಗೊಂಡಿತು. ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಭಕ್ತರ ಕಲ್ಯಾಣಕ್ಕೀ ಸಮರ್ಪಿಸಿದರು. ಗುರುರಾಯರ ಕರುಣೆಯ ವಿಶೇಷತೆಯೇನೆಂದರೆ ಅದು ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ಭಕ್ತನು ದೊಡ್ಡ ಕಾಣಿಕೆ ತಂದಾನೋ, ಸಣ್ಣದನ್ನು ತಂದಾನೋ ಅದನ್ನು ಅವರು ಗಮನಿಸಲೇ ಇಲ್ಲ. ನಿಜವಾದ ಭಕ್ತಿ ಮತ್ತು ಶರಣಾಗತಿಯೇ ಅವರಿಗೆ ಮುಖ್ಯ. ಬಡವನು ಕಣ್ಣೀರು ಹಾಕಿ ಬೇಡಿಕೊಂಡರೂ, ಶ್ರೀಮಂತನು ಮೌನವಾಗಿ ಪ್ರಾರ್ಥಿಸಿದರೂ ಇಬ್ಬರ ಮೇಲೂ ರಾಯರ ಕರುಣೆ ಸಮಾನವಾಗಿ ಹರಿಯುತ್ತಿತ್ತು. ಮಂತ್ರಾಲಯದಲ್ಲಿ ನಡೆದ ಅನೇಕ ಘಟನೆಗಳು ಇದಕ್ಕೆ ಸಾಕ್ಷಿ. ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವರು, ಯಾರಿಗೂ ಬೇಡವಾದವರಂತೆ ಬದುಕಿದವರು, ಜೀವನದಲ್ಲಿ ಎಲ್ಲಾ ದಾರಿಗಳು ಮುಚ್ಚಿದಂತೆ ಭಾಸವಾದವರು ರಾಯರನ್ನು ಶರಣಾಗತಿಯಾದಾಗ ಹೊಸ ಬೆಳಕು ಕಂಡಿದ್ದಾರೆ. ರಾಯರ ಕರುಣೆ ಯಾರಿಗೆ ಯಾವ ರೂಪದಲ್ಲಿ ಬೇಕೋ ಅದೇ ರೂಪದಲ್ಲಿ ತಲುಪುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಗಟ್ಟಿಯಾಗಿದೆ. ಗುರು ರಾಘವೇಂದ್ರ ಸ್ವಾಮಿಗಳ ಕರುಣೆ ಕೇವಲ ದೈಹಿಕ ಕಷ್ಟ ನಿವಾರಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಮನಸ್ಸಿನ ನೋವು, ಆತಂಕ, ಭಯ, ನಿರಾಶೆ ಇವುಗಳ ಮೇಲೆ ರಾಯರ ಕರುಣೆ ಅತ್ಯಂತ ಆಳವಾಗಿ ಕೆಲಸ ಮಾಡುತ್ತದೆ. ಅನೇಕ ಭಕ್ತರು ಹೇಳುವಂತೆ, ಬೃಂದಾವನದ ಮುಂದೆ ಕೆಲಕ್ಷಣ ಕುಳಿತರೆ ಮನಸ್ಸು ಹಗುರವಾಗುತ್ತದೆ. ಕಣ್ಣೀರು ಬರುವುದು, ಆದರೆ ಆ ಕಣ್ಣೀರಿನಲ್ಲೇ ಶಾಂತಿ ಸಿಗುತ್ತದೆ. ಇದು ರಾಯರ ಮೌನ ಕರುಣೆಯ ಸ್ಪರ್ಶ. ಗುರುರಾಯರು ಎಂದಿಗೂ ನಾನು ನಿಮಗೆ ಕೊಡುತ್ತೇನೆ ಎಂದು ಘೋಷಿಸಿದವರಲ್ಲ. ಅವರು ಹೇಳುತ್ತಿದ್ದುದೇ ಒಂದು: ಶ್ರೀಹರಿಯ ಮೇಲೆ ನಂಬಿಕೆಯಿಟ್ಟು ಶರಣಾಗಿರಿ. ಆದರೆ ಭಕ್ತರು ಅನುಭವಿಸಿದ್ದದ್ದು ಆ ಶರಣಾಗತಿಯ ಹಿಂದೆ ನಿಂತಿದ್ದ ರಾಯರ ಅಸೀಮ ಕರುಣೆ. ದೇವರ ಕಡೆಗೆ ಕರೆದೊಯ್ಯುವ ಸೇತುವೆಯಂತೆ ರಾಯರು ಭಕ್ತರ ಬದುಕಿನಲ್ಲಿ ನಿಂತಿದ್ದಾರೆ. ಅವರ ಕರುಣೆಯ ಮತ್ತೊಂದು ಸುಂದರ ಮುಖವೆಂದರೆ ತಪ್ಪು ಮಾಡಿದವರನ್ನು ತಿರಸ್ಕರಿಸದೆ ತಿದ್ದುವ ಸ್ವಭಾವ. ಪಾಪ ಮಾಡಿದವನಿಗೂ ದಾರಿ ತಪ್ಪಿದವನಿಗೂ ರಾಯರ ಕರುಣೆ ದೊರಕಿದೆ ಎಂಬ ಅನೇಕ ಅನುಭವಗಳಿವೆ. ಶಿಕ್ಷೆ ನೀಡುವ ಬದಲು ಮಾರ್ಗದರ್ಶನ ನೀಡುವ ಗುಣವೇ ಅವರನ್ನು ಮಹಾಗುರು ಎನ್ನಾಗಿ ಮಾಡಿದೆ. ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಬೃಂದಾವನ ಪ್ರವೇಶಕ್ಕೂ ಮೊದಲು ನಾನು ಇಲ್ಲಿ ಇದ್ದು ಭಕ್ತರಿಗೆ ಕೃಪೆ ನೀಡುತ್ತೇನೆ ಎಂದು ಹೇಳಿದ್ದು ಕೇವಲ ಮಾತಲ್ಲ. ಇಂದಿಗೂ ಲಕ್ಷಾಂತರ ಭಕ್ತರು ಆ ಕರುಣೆಯನ್ನು ಅನುಭವಿಸುತ್ತಿದ್ದಾರೆ. ಕೆಲವರಿಗೆ ಅದು ಸಮಸ್ಯೆ ಪರಿಹಾರದ ರೂಪದಲ್ಲಿ ಸಿಗುತ್ತದೆ, ಕೆಲವರಿಗೆ ಧೈರ್ಯವಾಗಿ ಎದುರಿಸುವ ಶಕ್ತಿಯಾಗಿ ಸಿಗುತ್ತದೆ. ಎರಡೂ ಕರುಣೆಯೇ. ಗುರುರಾಯರ ಕರುಣೆ ಎಲ್ಲರಿಗೂ ಸಮಾನ ಎಂಬುದಕ್ಕೆ ಇನ್ನೊಂದು ಉದಾಹರಣೆಯೆಂದರೆ ಅವರು ಯಾವುದೇ ಕಾಲಕ್ಕೆ ಸೀಮಿತರಲ್ಲ. ಹಿಂದಿನ ಕಾಲದ ಭಕ್ತರು ಅನುಭವಿಸಿದ ಕರುಣೆ ಇಂದಿನ ಕಾಲದ ಭಕ್ತರೂ ಅನುಭವಿಸುತ್ತಿದ್ದಾರೆ. ಕಾಲ ಬದಲಾಗಿದೆ, ಸಮಸ್ಯೆಗಳ ಸ್ವರೂಪ ಬದಲಾಗಿದೆ, ಆದರೆ ರಾಯರ ಕರುಣೆಯ ಹರಿವು ಮಾತ್ರ ಅದೇ ರೀತಿ ನಿರಂತರವಾಗಿದೆ. ಈ ಕರುಣೆ ಭಕ್ತರಲ್ಲಿ ಒಂದೇ ಸಂದೇಶವನ್ನು ನೀಡುತ್ತದೆ: ನಾವು ಒಬ್ಬರಲ್ಲ, ನಮ್ಮ ಜೊತೆಗೆ ಸದಾ ನಿಂತಿರುವ ಶಕ್ತಿಯಿದೆ. ಜೀವನದಲ್ಲಿ ಎಷ್ಟೇ ಸಂಕಷ್ಟ ಬಂದರೂ ರಾಯರ ಮೇಲೆ ನಂಬಿಕೆ ಇಟ್ಟರೆ ದಾರಿ ಸಿಗುತ್ತದೆ ಎಂಬ ಧೈರ್ಯವೇ ದೊಡ್ಡ ಆಶೀರ್ವಾದ. ಅದಕ್ಕಾಗಿಯೇ ಗುರುರಾಘವೇಂದ್ರ ಸ್ವಾಮಿಗಳನ್ನು ಭಕ್ತರು ಕೇವಲ ಪೂಜ್ಯ ಸಂತನಾಗಿಯಲ್ಲ, ತಮ್ಮ ಮನೆಯವರಂತೆ, ಹೃದಯದ ಸ್ನೇಹಿತನಂತೆ ಕಾಣುತ್ತಾರೆ. ಅವರ ಕರುಣೆ ದೂರದಿಂದ ಹರಿಯುವ ಶಕ್ತಿಯಲ್ಲ, ಅದು ಹತ್ತಿರದಿಂದ ಅಪ್ಪಿಕೊಳ್ಳುವ ಅನುಭವ. ಇಂತಹ ಕರುಣೆಯ ಮಹಾಗುರುವ ಸ್ಮರಣೆ ಮಾಡಿದಷ್ಟೇ ಜೀವನದಲ್ಲಿ ಶಾಂತಿ, ಸಂತೋಷ, ಸಮತೋಲನ ಬರುತ್ತದೆ. ಸಮಸ್ಯೆಗಳು ಮಾಯವಾಗದೇ ಇರಬಹುದು, ಆದರೆ ಅವುಗಳನ್ನು ಎದುರಿಸುವ ಶಕ್ತಿ ನಮ್ಮೊಳಗೆ ಮೂಡುತ್ತದೆ. ಅದೇ ಗುರುರಾಯರ ನಿಜವಾದ ಆಶೀರ್ವಾದ. ಶ್ರೀಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರ ಮೇಲೂ ತಮ್ಮ ಸಮಾನ ಕರುಣೆಯನ್ನು ಸದಾ ಹರಸಿ ನಮ್ಮ ಜೀವನವನ್ನು ಬೆಳಕಿನಿಂದ ತುಂಬಲಿ. ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.